ತುಂಬ ಜನ ಆಸ್ಪಿರೆಂಟ್ಸು ನೋಟಿಫಿಕೇಶನ್ಸ್ ಆಗುತ್ತಾ ಇಲ್ವಾ ಅಂತೇಳಿ ತುಂಬ ಜನ ಕಾಲ್ ಮಾಡ್ತಿದ್ದೀರಾ ಮತ್ತು ಮೆಸೇಜ್ ಮಾಡ್ತಿದ್ದೀರಾ. ಈ ಒಂದು ಸರ್ಕಾರದ ಹಂತದಲ್ಲಿ ಈ ಒಂದು CM ಚೇಂಜಸ್ ಆಗ್ತಾ ಇದೆ. ಅದರಲ್ಲಿ ಏನಾದರೂ ನೇಮಕಾತಿ ತಡೆ ಹಿಡಿತಾರಾ ಅಂತ ಹೇಳಿ ತುಂಬ ಜನ ಕಾಲ್ ಮೆಸೇಜ್ ಮಾಡ್ತೀರಾ. ಮತ್ತು ಪೊಲೀಸ್ ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಆಗುತ್ತಾ ಇಲ್ಲ ಅಂತೇಳಿ ಸುಮಾರು ನಿಮಗೆ ಗೊತ್ತಿರೋ ಹಾಗೆ ನೋಡಿ, ಪೊಲೀಸ್ ಇಲಾಖೆಯಲ್ಲಿ 4 ಪಾಯಿಂಟ್ಸ್ದು ಕ್ಲಾರಿಫಿಕೇಶನ್ಸ್ ಕೇಳಿರೋ ಗೌರ್ಮೆಂಟ್ಗೆ. 4 ಪಾಯಿಂಟ್ಸಲ್ಲಿ ನಿನ್ನೆ ನೀವು ಏನು ನೋಡಿರಬೇಕು 25ನೇ ತಾರೀಕು, ಅದು ಕಂಟಿನ್ಯೂಸ್ ಆಗಿ ಸುಮಾರು ಒಂದು 10 ಡೇಸ್ ಫಾಲೋಅಪ್ ಮಾಡಿದ್ವಿ. ಒಂದು ಫೈಲ್ ಮೂವ್ ಆಗಬೇಕಂತಂದರೆ ಒಬ್ಬರ ಕಡೆ ಇರಲ್ಲ, ಸುಮಾರು 5-6 ಜನದ ಕಡೆ ಟೇಬಲ್ ಟು ಟೇಬಲ್ ಅಂದರೆ ಆಫೀಸರ್ ಟು ಆಫೀಸರು ಮೂವ್ ಮಾಡಿಸ್ಬೇಕು. ಮತ್ತು ಅದರಲ್ಲಿ ಏನಾದರೂ ಕ್ಲಾರಿಫಿಕೇಶನ್ಸ್ ಇತ್ತಂದರೆ ಅದನ್ನು ಕೊಡಿಸ್ಬೇಕು. ಅದು ಅಷ್ಟು ಸುಲಭ ಅಲ್ಲ ಒಂದೇ ದಿನದಲ್ಲಿ ಇಷ್ಟು ಮಾಡ್ಬೇಕಂತೇಳಿ ಸುಮಾರು ಒಂದು 10-15 ಡೇಸಿಂದ ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇದ್ವಿ. ವಿಧಾನಸೌಧ ಇರ್ಬೋದು, ವಿಕಾಸಸೌಧ, ಎಲ್ಲ ಡಿಪಾರ್ಟ್ಮೆಂಟ್ ವೈಸು ಫೈಲ್ ಎಲ್ಲಿದೆ, ಮತ್ತು ರೆಕ್ರೂಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು. ಮತ್ತು ಇದು ಈ ಲೆಟರ್ ಬರೆದಿರೋದು ನೀವೇ ನೋಡ್ಬೋದು, DGIGP ಸರ್ ಸಲೀಂ ಸರ್ ಬರೆದಿರೋದು. ಈ ಒಂದು ಕ್ಲಾರಿಫಿಕೇಶನ್ಸ್ ನೀಟಾಗಿ ಒಂದು ಏನು ಒಂದ್ಸತಿ, ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಂಟರ್ನಲ್ ರಿಸರ್ವೇಷನು. ಈ ಇಂಟರ್ನಲ್ ರಿಸರ್ವೇಷನ್ಸ್ ಏನಾದರೂ ಮಿಸ್ಟೇಕ್ಸ್ ಆಯ್ತು ಅಂದರೆ ತಿರ್ಗಾ ಮತ್ತೆ ಕೋರ್ಟಿಗೆ ಹೋದರೆ ಮತ್ತೆ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಆಗಿ ನಾವು ಎಷ್ಟೋ ನೋಟಿಫಿಕೇಶನ್ನ ಫೇಸ್ ಮಾಡಿದ್ದೀವಿ. ಒಂದೊಂದು ರೆಕ್ರೂಟ್ಮೆಂಟ್ 2, 3, 4 ವರ್ಷ, 5 ವರ್ಷ, ಕೆಲವೊಂದು ನಾನು ನೋಡಿದ್ದೀನಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಸುಮಾರು 10 ವರ್ಷ ಆಗಿದೆ ಆ ರೆಕ್ರೂಟ್ಮೆಂಟ್ ಎಲ್ಡಪ್ ಆಗಿದೆ. ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ಬರೆಯೋದಲ್ಲಿ ಇಂಪಾರ್ಟೆಂಟ್ ಅಲ್ಲ, ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರು ಸೆಲೆಕ್ಟ್ ಆಗಬೇಕು. ಅದು ಕೂಡ ವಿತೌಟ್ ಕೋರ್ಟ್ ಇಂಟರ್ವೆನ್ಸ್ ಮತ್ತು ಕೋರ್ಟಲ್ಲಿ ವಿತೌಲ್ಡ್ ಆಗಬಾರ್ದು. ಹಂಗಾಗಿ ಎಲ್ಲ ಕ್ಲಾರಿಫಿಕೇಶನ್ಸ್ಗೆ ಗೌರ್ಮೆಂಟಿಗೆ ಬರೆದಿರೋದನ್ನು ಕೆಲವೊಂದಷ್ಟೆಲ್ಲ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀವಿ ಈಗ, ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟ್ ವೈಸು ನಾವೇ ಡೈಲಿ ಹೋಗ್ತಾ ಇದ್ದೀವಿ. DPR ಸೆಕ್ರೆಟರಿ ಜಗದೀಶ್ ಸರ್ಗೂ ನಾವು ಹೋಗಿ ಮಾತಾಡಿ ಈ ವಿಚಾರವಾಗಿ ಆದಷ್ಟು ಬೇಗ ನನಗೆ ಇದು ಮಾಡಬೇಕಂತಂದಾಗ ಅವರು ADGP ಸರ್ಗೆ ಮತ್ತು ಇವರು ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಾವು ಡೈರೆಕ್ಟ್ ಹೋಗಿ ಭೇಟಿ ಮಾಡಿದ್ವಿ. ರಾಕೇಶ್ ಸರ್ ಇರ್ಬೋದು ಮತ್ತು DIG ಸರ್ ಇದು ಪೊಲೀಸ್ ಇಲಾಖೆಯಿಂದ ಏನಾಗಬೇಕಾಯ್ತು ನೋಟಿಫಿಕೇಶನ್ಸ್ಗೆ ಈ ಒಂದು ಪಾಯಿಂಟ್ಸ್ ಇವತ್ತು ಅಷ್ಟೇ ನಾವು ಹೋಗಿದ್ವಿ. ಜಾಯಿಂಟ್ ಸೆಕ್ರೆಟರಿ ಕಲಾವತಿ ಮೇಡಮ್ ಅವ್ರ ಹತ್ರ ಇದೆ ಆ ಒಂದು ಫೈಲು. ಆ ಫೈಲು ಮೂವ್ ಮಾಡಿದ್ದಾದ್ಮೇಲೆ ಅಂದರೆ ಅವ್ರಿಗೆ 21ನೇ ತಾರೀಕು 22ನೇ ತಾರೀಕೆ ಬಂದಿದೆ. ಆಲ್ಮೋಸ್ಟ್ ಇವತ್ತು 27 ಆದರೂ ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಒಂದು ವಿಚಾರವಾಗಿ ನಾವು ಸರ್ಕಾರನೇ ಅಂತಲ್ಲ, ಅಧಿಕಾರಿಗಳಿಗೆ ಇಲ್ಲಿ ವಿದ್ಯಾರ್ಥಿಗಳ ಕಷ್ಟ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಎಷ್ಟು ಕಷ್ಟ ಅಂತ ಒಬ್ಬೊಬ್ಬರು ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗಳಿಗಷ್ಟೇ ಗೊತ್ತಿದೆ. ಇಲ್ಲಿ ಅಧಿಕಾರಿಗಳಿಗೂ ನಿಜ ಹೇಳ್ತೀನಿ, ಅವರಿಗೆ ಒಂದು ಸ್ವಲ್ಪನೂ ಕೇರ್ ಅನ್ನೋದಿಲ್ಲ. ಅಧಿಕಾರಿಗಳಿಗೆ ಯಾರೋ ಕೆಲವೊಬ್ರು ಇದ್ದಾರೆ ಪಾಪ, ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಇನ್ಸ್ಪೈರ್ ಆಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಓದಕ್ಕೆ ಬರ್ತಿದ್ದಾರೆ. ಮತ್ತು ಅದು ಬಿಟ್ಟರೆ ಇನ್ನು ರಾಜಕೀಯ ವ್ಯಕ್ತಿಗಳಿಗಂತೂ ನೀವು ಕೇಳೋಕ್ಕೆ ಹೋಗ್ಬೇಡಿ. ನನಗನ್ಸಿದಂಗೆ ಒಬ್ಬರೂ ಅಷ್ಟೇ ಇಂಥ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್ ಇರ್ಬೋದು, ಇಂಥ ಇಂಟ್ರೆಸ್ಟ್ ಆಫ್ ಸೊಸೈಟಿ ಅವರಂತೂ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾನು ಕಣ್ಮುಂದೆ ನೋಡ್ತಾ ಇರೋದು, ಇಲ್ಲಿ ಯಾವುದೇ ಸ್ಟೂಡೆಂಟ್ಸ್ ಪರವಾಗಿ ಕಾಳಜಿ ತೋರಿಸಿ ಇಮ್ಮಿಡಿಯೇಟ್ ಯಾವುದೂ ಅಷ್ಟೇ ಫೈಲ್ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಯಾವುದೂ ಮಾಡ್ತಾ ಇಲ್ಲ. ಅವ್ರ ಪರ್ಸ್ನಲ್ ಇಂಟ್ರೆಸ್ಟ್ ಹೇಳಿ ಯಾವುದೇ MLA ಮಿನಿಸ್ಟರ್ಸು ಇಮ್ಮಿಡಿಯೇಟ್ ಒಂದು ಯಾವುದೇ ಟ್ರಾನ್ಸ್ಫರ್ಸ್ ಇರ್ಬೋದು, ಏನೇ ಕೆಲಸ ಇರ್ಬೋದು ಒಂದೇ ದಿನದಲ್ಲಿ ಮಾಡಿಸ್ಕೊತಾರೆ. ಆದರೆ ಇಲ್ಲಿ ಈ ಸಮಸ್ಯೆನ ಇಷ್ಟೊತ್ತಿಗಾಗಲೇ ಬಗೆಹರಿಸ್ಬೇಕಾಯ್ತು. ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯಿಂದ ಈ ಒಂದು ಸಮಸ್ಯೆ ಬಗೆಹರಿದ ಮೇಲೆ 1 or 2 ಡೇಸ್ ಅಂತ ಹೇಳ್ತೀವಿ. ಎನಿವೇ ನಿಮಗೆಲ್ಲ ಗೊತ್ತಿದೆ, ಜೂನ್ 3ನೇ ತಾರೀಕು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಜೂನ್ 3ನೇ ತಾರೀಕು ಹೋರಾಟ ಮಾಡಲೇಬೇಕಾಗಿದೆ, ಯಾಕೆಂದರೆ ಅನಿವಾರ್ಯ. ಇದು ಬರೀ ಒಂದು ಇಲಾಖೆ ಇಲ್ಲ, ಮತ್ತು ಈ ಒಂದು ಟೀಚರ್ಸ್ ಶಿಕ್ಷಣ ಇಲಾಖೆಯಿಂದನೂ ಅಷ್ಟೇ ಸುಮಾರು ಈ ಒಂದು 7-8 ಸತಿ ಫೈಲ್ ಹೋಗಿದೆ FDಗೆ, ಮತ್ತೆ ವಾಪಸ್ ಬಂದಿದೆ. ನಾವು ಮೇ 25ನೇ ತಾರೀಕು ಒಳಗಡೆ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಏನು ಕೇಳಿದ್ವಿ. ಮತ್ತೆ ನಾವು ಹೋಗಿ ಶಿಕ್ಷಣ ಇಲಾಖೆಗೂ ನಾವು ಭೇಟಿ ಮಾಡಿದಾಗ ಸುಮಾರು ಅವರು ನನಗೆ ಜೂನ್ 20ನೇ ತನಕ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಬಟ್ ಆದರೆ C&R ರೂಲ್ ಇರ್ಬೋದು, ಪ್ರತಿಯೊಂದೂ ಆದಷ್ಟು ಬೇಗ ಮಾಡಲೇಬೇಕು. ಇಲ್ಲ ಅಂತಂದರೆ ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತೀರಾ, ಈಗ CM ಚೇಂಜಸ್ ಆಗ್ತಾ ಇರೋದು, ಇದು CM ಚೇಂಜಸ್ ಆಗೋದಕ್ಕೂ ಮತ್ತು ರೆಕ್ರೂಟ್ಮೆಂಟ್ಗೆ ಯಾವುದೇ ಸಂಬಂಧ ಇಲ್ಲ. ಮತ್ತು ಡಿಲೇ ಆಗುತ್ತೆ ಅವೆಲ್ಲ ಏನಿಲ್ಲ. ಯಾಕೆಂದರೆ ನಾವು ಡಿಲೇ ಆಗೋದಕ್ಕೆ ಗೌರ್ಮೆಂಟ್ ಡಿಲೇ ಮಾಡ್ತೀನಿ ಅಂತಂದ್ರೆ ನಾವು ಡಿಲೇ ಮಾಡೋಕ್ಕೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಇನ್ಕ್ಲೂಡಿಂಗ್ ಪ್ರತಿಯೊಂದು ಆಸ್ಪಿರೆಂಟ್ಸ್ ಅಷ್ಟೇ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡೋಣ. ಸಪೋಸ್ ಏನಾದರೂ ಲೇಟ್ ಆಯಿತು ಅಂತಂದರೆ ಧಾರವಾಡದಲ್ಲಿ ಜೂನ್ 3ನೇ ತಾರೀಕು ಹಿಂಗಿದ್ರು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ವಿ. ಈ ಹೋರಾಟಕ್ಕೆ ಬರೀ ವಿದ್ಯಾರ್ಥಿಗಳಲ್ಲ, ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳಿರ್ಬೋದು, ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲರೂ
ಎಲ್ಲರೂ ಸೇರಿಸಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಈ ಸತಿ ಹೋರಾಟ ಮಾಡಲೇಬೇಕಾಗಿದೆ. ಯಾಕೆಂದರೆ ಒಂದೊಂದು ಹೋರಾಟಕ್ಕೂ ಸುಮ್ಮನೆ ಏನೋ ಒಂದೊಂದು ನೆಪ ಅಷ್ಟೇ, ಒಂದೊಂದು ನೋಟಿಫಿಕೇಶನ್ಸ್ ಮಾಡೋದು ಮತ್ತು ಡಿಲೇ ಮಾಡ್ಕೊತ ಹೋಗೋದು, ಕಾಲಹರಣ ಮಾಡೋದು. ಯಾಕೆಂದರೆ ಎಷ್ಟೋ ಜನ ನನಗೆ ಆಸ್ಪಿರೆಂಟ್ ಸಿಗ್ತಾರೆ ದಾರಿಯಲ್ಲಿ, ಮತ್ತು ಸ್ವಿಗ್ಗಿ ಝೊಮೊಟೊ ಎಷ್ಟೋ ಜನ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಪಾಪ ಎಷ್ಟು ಟೀಚರ್ ಆಸ್ಪಿರೆಂಟ್ಸ್ ಇದ್ದಾರೆ, ಪೊಲೀಸ್ ಇಲಾಖೆಯಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಪ್ರತಿಯೊಂದು ನೋಟಿಫಿಕೇಶನ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಇದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ ಅಂತಾನೆ ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡಿರೋದು. ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಆದಷ್ಟು ಬೇಗ ಒಂದು ಏನು ಈಗ ಗೌರ್ಮೆಂಟ್ ಏನಾದರೂ ಡಿಸೈಡ್ ತೊಗೊಂಡಿಲ್ಲ ಅಂತಂದರೆ, ಇವತ್ತು 27 ಆಡ್ಲಿ ಇನ್ನೊಂದು 5-6 ಡೇಸ್, ಜೂನ್ 3ನೇ ತಾರೀಕು ಈ ಸತಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ, ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತೀರಾ, ಈ ಒಂದು ವಿಚಾರವಾಗಿ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಅಷ್ಟೇ, ಯಾವುದೇ ಒಂದು ಫೈಲ್ ಇರ್ಬೋದು, ಇಷ್ಟು ದಿನ ನಾವೇನು ವರ್ಕ್ ಮಾಡಿದ್ದೀವಿ ಅದು 1-2 ದಿನದಲ್ಲಿ ಆಗಿರೋಂಥದ್ದು ಚೇಂಜಸ್ ಅಲ್ಲ, ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿರೋಂಥದ್ದು ಯಾವುದೇ ಇರ್ಬೋದು. ಪ್ರತಿಯೊಂದು ಇಲಾಖೆಯಿಂದ ಪ್ರತಿಯೊಂದು KPSC ಇರ್ಬೋದು, KE ರಿಫಾರ್ಮ್ಸ್ ಆಗಿರೋದು, KE ರಿಫಾರ್ಮ್ಸ್ ಆಗೋದಕ್ಕೂ 1-2 ದಿನದಲ್ಲಿ ಎಫರ್ಟ್ಸ್ ಅದಾಗಿರೋದಲ್ಲ, ಕಂಟಿನ್ಯೂಸ್ ಆಗ ಅದು ನಿಮಗೆ ಏನೇನು ಚೇಂಜಸ್ ಬೇಕು ಆ ಚೇಂಜಸ್ನ ನಾವು ಹೋಗಿ ಅಲ್ಲಿ ಡಿಮ್ಯಾಂಡ್ ಮಾಡಿ ಮಾಡಿಸ್ಕೊಟ್ಟಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಏನೇ ಚೇಂಜಸ್ ಆಗಿರೋದು ಅದು ನಿಮ್ಮಿಂದನೇ ಆಗಿರೋದು. ನೀವೆಲ್ಲ ಬಂದಿರೋದ್ರಿಂದ ನೀವು ಪ್ರತಿಯೊಂದು ಹೋರಾಟ ಇರ್ಬೋದು, ಪ್ರತಿಯೊಂದು ರಿಫಾರ್ಮ್ಸ್ ಇರ್ಬೋದು, ಅತಿ ಹೆಚ್ಚು ನಿಮ್ಮಲ್ಲಿರೋಂಥ ಐಡಿಯಾಸ್ನ ನೀವು ನಮಗೆ ಕೊಟ್ಟಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಎಲ್ಲ ಸ್ಟೂಡೆಂಟ್ಸ್ಗೆ ಬಿ ಪಾಸಿಟಿವ್ ಆಗಿರಿ. ಯಾಕೆಂತಂದರೆ ಎಷ್ಟೋ ವಿಚಾರಗಳನ್ನು ನೀವು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೋಗ್ಬೇಡಿ, ಬಿ ಪಾಸಿಟಿವ್ ಆಗಿರಿ. ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡಲೇಬೇಕು, ಮಾಡೋ ತನಕ ಬಿಡಲ್ಲ. ಈ ಒಂದು ವಿಚಾರವಾಗಿ KPSC PC ನೋಟಿಫಿಕೇಶನ್ಸು ಅಷ್ಟೇ ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತಿದ್ರಿ. ಯಾವುದೇ ಒಂದು ವಿಚಾರ ವಿತೌಟ್ ಇನ್ಫಾರ್ಮೇಷನ್ಸು ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಕೆಲವೊಂದು ವಿಚಾರ ಹೇಳಿದ್ದಾದ್ಮೇಲೆ ಮಾಡಿದ್ದಾದ್ಮೇಲೆ ಹೇಳ್ತಾ ಇದ್ವಿ. ಈಗ ಕೆಲವೊಂದು ವಿಚಾರನ ಅಡ್ವಾನ್ಸ್ ಯಾಕೆ ಹೇಳ್ತಿದ್ವಿ ಅಂತಂದರೆ ನಿಮ್ಮ ತಯಾರಿಗೋಸ್ಕರ, ನಿಮ್ಮ ಪ್ರಿಪ್ರೇಷನ್ಗೋಸ್ಕರ ಒಳ್ಳೇದಾಗಲಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಯಾಕೆಂದರೆ PC ನೋಟಿಫಿಕೇಶನ್ಸು KSP ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ. ಬಟ್ ಏನು ಆರ್ಡ್ರ್ ಬರೋದಕ್ಕೆ ಮುಂಚೆನೇ ಹೆಂಗೆ ಇದು ಅಂತಲ್ಲ, ನಾನು ಏನು ಇನ್ಫಾರ್ಮೇಷನ್ಸ್ ಇರುತ್ತೆ ಪ್ರಾಪರ್ ಇನ್ಫಾರ್ಮೇಷನ್ಸ್ ಅದನ್ನು ನಿಮಗೆ ತಿಳಿಸಿರ್ತೀನಿ ಅಷ್ಟೇ. ಅದರಿಂದ ನನಗೇನು ಸಿಗಲ್ಲ. KSP ಮಾಡುತ್ತಾ KE ಮಾಡುತ್ತಾ ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಪ್ರಿಪ್ರೇಷನ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು KSP ಮಾಡ್ತಾ ಇಲ್ಲ, ಕರ್ನಾಟಕ ಸ್ಟೇಟ್ ಪೊಲೀಸ್ ಮಾಡ್ತಾ ಇಲ್ಲ, KE ಕಂಡಕ್ಟ್ ಮಾಡುತ್ತೆ ಈ ಸತಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಷ್ಟೇ ಹೇಳಿದ್ದು. ಯಾಕೆಂದರೆ ಅಲ್ಲಿರೋಂಥ ಸತ್ಯ ಹೇಳಿದ್ದೀನಿ ನಿಮಗೆ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಅದ್ರ ನೆಕ್ಸ್ಟ್ ಏನಪ್ಪ ಅಂದರೆ ಲ್ಯಾಂಡ್ ಸರ್ವೇರ್ದು ಅಷ್ಟೇ. ನಾವು ಡಿಪಾರ್ಟ್ಮೆಂಟಿಗೆ ಇರ್ಬೋದು, KPSC KEಗೆ ಇಲ್ಲೆಲ್ಲ ಓಡಾಡಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾದ್ಮೇಲೆ ಲ್ಯಾಂಡ್ ಸರ್ವೇರ್ದು ನೋಟಿಫಿಕೇಶನ್ಸ್ ಇವಾಗಲ್ಲ, ಸುಮಾರು ಒಂದು 6 ತಿಂಗಳು ವರ್ಷದಿಂದ ನಂಬರ್ ಆಫ್ ವೇಕೆನ್ಸಿನೂ ಲ್ಯಾಂಡ್ ಸರ್ವೇರ್ದು ಇನ್ಕ್ರೀಸ್ ಮಾಡಿಸಿದ್ದೀವಿ. ಅದು ಅಷ್ಟು ಸುಲಭದ ಮಾತಲ್ಲ. ಅದನ್ನು KPSCಯಿಂದ KE ಕೊಡಿಸೋದಕ್ಕಷ್ಟೇ. ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಷ್ಟೇ. 1 ದಿನ 2 ದಿನದ ಹೋರಾಟದ್ದಲ್ಲ ಅದು ಪ್ರತಿಫಲ. ಕಂಟಿನ್ಯೂಸ್ ಆಗಿ ಎಫರ್ಟ್ಸ್, 1 ವರ್ಷ ಎಫರ್ಟ್ಸ್ ಹಾಕಿರೋದಕ್ಕೆ ಅದು KPSCಯಿಂದ KE ಹೋಗಿರೋದು. ಮತ್ತು KPSCಗೆ ಯಾವುದೋ ನೋಟಿಫಿಕೇಶನ್ಸ್ ಕೊಡಬಾರ್ದು ಅಂತಲೇ ಡೇ 1 ಹೋರಾಟ ಮಾಡ್ತಿದ್ದೀವಿ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ರೆಕ್ರೂಟ್ಮೆಂಟ್ ಒಂದು ಡಿಲೇ ಪ್ರೋಸೆಸ್ ಮಾಡ್ತಾರೆ. ಡಿಲೇ ಪ್ರೋಸೆಸ್ಸಲ್ಲಿ ಬರೀ ಕರಪ್ಷನ್ ಅಂದರೆ ಪ್ರತಿ ಹಂತದಲ್ಲೂ ಸ್ಕ್ಯಾಮ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು KPSC ಯಾವುದೇ ನೋಟಿಫಿಕೇಶನ್ಸ್ ಕೊಡಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಮುಂದೇನೂ ಅಷ್ಟೇ ಈ ಒಂದು ವಿಚಾರವಾಗಿ ನಾವು ಕಂಟಿನ್ಯೂಸ್ ಆಗಿ KPSC ವಿರುದ್ಧ ಆಗಿರ್ಬೋದು, ಯಾವುದೇ ಒಂದು ರೆಕ್ರೂಟ್ಮೆಂಟ್ ಬಾಡಿ ಅವರು ತಪ್ಪು ಮಾಡಿದ್ರೆ 100% ವಿದ್ಯಾರ್ಥಿಗಳ ಪರವಾಗಿರಬೇಕು. ತಪ್ಪು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ರೀತಿ ನಾವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋಣ. ಆದಷ್ಟು ಎಲ್ಲರೂ ಈ ಒಂದು ಹೋರಾಟ ಏನು ನಾವು ಧಾರವಾಡದಲ್ಲಿ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಎಲ್ಲರೂ ರೆಡಿಯಾಗಿ, ಅದ್ರ ಜೊತೆಯಲ್ಲಿ ಒಂದಿನ ಅಂತಲ್ಲ, ಈ ಸತಿ ಅನಿರ್ದಿಷ್ಟವಾದಿ ಹೋರಾಟ ಮಾಡೋಣ, ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಸರ್ಕಾರ ಪ್ರತಿಯೊಂದು ಇಲಾಖೆಯಿಂದ, ಯಾಕೆಂದರೆ ನಾನು ನೋಡಿದ್ದೀನಿ ಟೀಚರ್ಸ್ ವೇಕೆನ್ಸಿ ಪ್ರತಿಯೊಬ್ಬರೂ ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ಇಲಾಖೆಯಿಂದ, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆಯಲ್ಲಿ ಎಷ್ಟೋ ಜನ ಪಾಪ ಸಂಗೀತ ಟೀಚರ್ಸ್ ಇರ್ಬೋದು, ದೈಹಿಕ ಶಿಕ್ಷಕರು, ಮತ್ತು PSTR, HSTR, GPSTR, PU ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರ್ಸು, ಆಸ್ಪಿರೆಂಟ್ಸ್ ಎಲ್ಲ ತುಂಬ ಜನ ಕಾಲ್ ಮಾಡ್ತೀರಾ. ನಮ್ಮದು ನಂಬರ್ ಆಫ್ ಪೋಸ್ಟ್ ಸಬ್ಜೆಕ್ಟ್ ವೈಸು ನಂಬರ್ ಆಫ್ ಪೋಸ್ಟ್ ಕಡಿಮೆ ಆದಾಗ ಅವರೆಲ್ಲ ತುಂಬ ಪೇಯ್ನ್ ಇರುತ್ತೆ. ನಂಬರ್ ಆಫ್ ನೋಟಿಫಿಕೇಶನ್ಸಲ್ಲಿ ನಂಬರ್ ಆಫ್ ಪೋಸ್ಟ್ ಕಡಿಮೆ ಆದ್ರೇ ಏನೋ ಜಾಬೇ ಸಿಗಲ್ಲ ಅನ್ನೋ ಥರ ಫೀಲ್ ಆಗಿರುತ್ತೆ. ಆ ಸಿಚುವೇಶನ್ ನಾನು ತುಂಬ ಜನ ಆಸ್ಪಿರೆಂಟ್ಸಲ್ಲಿ ನೋಡಿದ್ದೀನಿ. ಅದನ್ನು ನಂಬರ್ ಆಫ್ ಪೋಸ್ಟು ಕೂಡ ಜಾಸ್ತಿ ಮಾಡೋದಿರ್ಬೋದು. ಈವನ್ PSI ಇದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು, ಇವೆಲ್ಲ ತುಂಬ ಏನಂದರೆ ಒಬ್ಬರಿಬ್ಬರು ಓದೋಂಥದ್ದಲ್ಲ, ಲಕ್ಷಾಂತರ ಜನ ಆದರೂ ಕನ್ಸು ಕಟ್ಕೊಂಡು ಓದ್ತಾ ಇರ್ತಾರೆ.
ಇದನ್ನ ಒಂಥರ ಆ ಕನಸಿಗೆ ಒಂಥರ ತಣ್ಣೀರು ಎರಚಂಗೆ ಮಾಡ್ತಾ ಇದ್ದಾರೆ ಗೌರ್ಮೆಂಟು. ಇದನ್ನ ಯಾವುದೇ ಕಾರಣಕ್ಕೂ ಆ ಥರ ಆಗೋದು ಬೇಡ, ಆ ಥರ ಆಗೋದಕ್ಕೆ ಬಿಡೋದು ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರಕ್ಕಿರ್ಬೋದು, ಇಲಾಖೆ ಸಚಿವರಿರ್ಬೋದು, ಅವರಿಗೆ ಪ್ರಶ್ನೆ ಮಾಡಿ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗಬೇಕು ಅದನ್ನು ನಾವು ಮಾಡೋಂಥ ಪ್ರಯತ್ನ ಮಾಡೋಣ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.